ಎಸ್, ಬರ್ತಾವನಿ ನಂಜುಂಡಪ್ಪ ಬರ್ತಾವನಿ. ದಕ್ಷಿಣ ಕೋಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿಂದು ಸಾವಿರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ 2025ನೇ ಸಾಲಿನ ಚಿಕ್ಕ ಜಾತ್ರೆ ರಥೋತ್ಸವ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇಂದು ಬೆಳಿಗ್ಗೆ 9ರಿಂದ 9:30ರವರೆಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ರಥೋತ್ಸವವು ಯಾವುದೇ ಅಡೆತಡೆ ಇಲ್ಲದೆ ವಿಜೃಂಭಣೆಯಿಂದ ನಡೆಯಿತು. ದೇವಸ್ಥಾನದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ನೇತೃತ್ವದ ಅರ್ಚಕರು ಪೂಜಾ ಕೈಂಕರ್ಯಗಳನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ನೆರವೇರಿಸಿದ್ರು. ರಥೋತ್ಸವದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್, ದೇವಸ್ಥಾನದ ಪಾರುಪತ್ಯಗಾರ ಶಿವಶಂಕರ್ ದೀಕ್ಷಿತ್ ಸೇರಿದಂತೆ ದೇವಸ್ಥಾನದ ಇತರೆ ಸಿಬ್ಬಂದಿಗಳು, ಅರ್ಚಕರುಗಳು ಭಾಗವಹಿಸಿ ರಥದ ಚಕ್ರಕ್ಕೆ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಭರ್ಜರಿ ಚಾಲನೆ ನೀಡಿದ್ರು. ಅವರುಡೆ ಅಲ್ವಾ ದೀಕ್ಷಿತರು? ಇದಕ್ಕೂ ಮುನ್ನ ಚಿನ್ನಾಭರಣ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತಗೊಂಡಿದ್ದ ಶ್ರೀಕಂಠೇಶ್ವರ ಸ್ವಾಮಿ ಸೇರಿದಂತೆ ಶ್ರೀ ಪಾರ್ವತಿ ಅಮ್ಮನವರು, ಗಣೇಶ ಮತ್ತು ಚಂಡಿಕೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನ ದೇವಾಲಯದ ಗರ್ಭಗುಡಿಯಿಂದ ಹೊರತಂದು ದೇವಸ್ಥಾನದ ಹೊರಾಂಗಣ ಪ್ರಾಂಗಣದಲ್ಲಿರಿಸಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು. ದೇವಸ್ಥಾನದ ಸುತ್ತ ರಥಬೀದಿಯಲ್ಲಿ ಮೆರವಣಿಗೆ ಬಂದ ಉತ್ಸವ ಮೂರ್ತಿಗಳನ್ನ ಬಣ್ಣ ಬಣ್ಣದ ಬಟ್ಟಿಂಗ್ಸ್ ಹಾಗೂ ಬಾವುಟಗಳಿಂದ ಅಲಂಕರಿಸಲಾದ 3 ರಥಗಳಲ್ಲಿ ಕೂರಿಸಲಾಯಿತು. ಮೊದಲ ರಥದಲ್ಲಿ ಶ್ರೀ ಗಣಪತಿ ಚಂಡಿಕೇಶ್ವರ, 2ನೇ ರಥದಲ್ಲಿ ಶ್ರೀಕಂಠೇಶ್ವರ, 3ನೇ ರಥದಲ್ಲಿ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನ ವಿರಾಜಮಾನವಾಗಿ ಪಟ್ಟಣದ ರಥಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಭಕ್ತರು ಚಿಕ್ಕ ಜಾತ್ರೆಯ ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ಎಳೆದು ಹಣ್ಣು ದವನ ಎಸೆದು ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದ್ರು. ಇನ್ನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಶಾಲಾ ಮಕ್ಕಳು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸುತ್ತಮುತ್ತಲ ನಿವಾಸಿಗಳು ಸೇರಿದಂತೆ ಸಾವಿರ ಸಂಖ್ಯೆಯ ಜನ ರಥಬೀದಿಯಲ್ಲಿ ಸಾಗುತ್ತಿದ್ದ
ಮಹೋತ್ಸವ ಮೂರ್ತಿಗಳನ್ನ ಕಂಡು ಕೈ ಮುಗಿದು ಬೇಡಿಕೊಂಡು ಜೈ ನಂಜುಂಡೇಶ್ವರ ಅನ್ನೋ ಘೋಷಣೆಗಳನ್ನ ಕೂಗಿ ಚಿಕ್ಕ ಜಾತ್ರೆ ರಥೋತ್ಸವ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು. ಸ್ವಾಮಿ ಕಿ ಶ್ರೀಕಂಠೇಶ್ವರ ಸ್ವಾಮಿ ಕಿ ದೇವಸ್ಥಾನದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪೂರ್ಣಿಮೆ ದಿನ ಚಿಕ್ಕ ಜಾತ್ರೆ ನಡೆದಿರುವುದು ವಿಶೇಷವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಿ ರಥೋತ್ಸವ ಸಂಪನ್ನಗೊಂಡಿದೆ. ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಪೂಜಾ ಕೈಂಕರ್ಯಗಳನ್ನ ಕಣ್ತುಂಬಿಕೊಂಡಿದ್ದಾರೆ ಅಂತ ಈ ಬಾರಿಯ ಚಿಕ್ಕ ಜಾತ್ರೆಯ ವಿಶೇಷತೆ ಮತ್ತು ಪೂಜಾ ಕೈಂಕರ್ಯಗಳ ಬಗ್ಗೆ ವಿವರಿಸಿದ್ರು. ಶ್ರೀ ಗುರುಭ್ಯೋ ನಮಃ. ಈ ದಿವಸ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದರ ಅಂಗವಾಗಿ ಈ ದಿವಸ ಪಾರ್ವತಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಪುಷ್ಪಕಾಳು ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ, ಸಂಗಮಕಾಲ ಪೂಜೆ ಹಾಗೂ ಮಾಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಿ ತದನಂತರ ದೇವರಿಗೆ ರಥಾರೋಹಣವನ್ನು ಮಾಡಲಿಕ್ಕೆ ಯಾತ್ರಾದಾನ ಮಂಟಪೋತ್ಸವ, ಅಲ್ಲಿ ಷೋಡಶೋಪಚಾರ ಪೂಜೆ, ನವಗ್ರಹ ಪೂಜೆ ಇತ್ಯಾದಿಗಳನ್ನು ನೆರವೇರಿಸಿ ದೇವಸ್ಥಾನದ ಹೊರಪ್ರಾಂಗಣದಲ್ಲಿ ಉತ್ಸವ ಸಮೇತವಾಗಿ ದೇವರನ್ನು ಮಂಟಪದಲ್ಲಿ ವಿಜಯ ಮಾಡಿಸಿ ಅಲ್ಲಿ ಮಂಗಲಾಷ್ಟಕವಾಗಿ ಮಹತ್ವವಾದ ರಥದ ಮೇಲೆ ದೇವರನ್ನು ಕೂಡಿಸಿ ಅಪಸ್ಥಂ ಋಷಭಾರೂಢಂ ಸಂಗಲಾಯುಕ್ತಕಾಲಂ ಶೋಕಾಹಾರಂ ಶ್ರೀಮೃಷ್ಟ ಪುನರ್ಜನ್ಮ ವಿದ್ಯುತ್ ಅಂತ ದಿಗ್ಗಾಂತ ರೀತಿಯಂತೆ ಉಳಿದು 9 ರಿಂದ 9:30 ಧನು ಲಗ್ನದಲ್ಲಿ ದೇವರ ರಥಾರೋಹಣವನ್ನು ಮಾಡಲಾಗಿದೆ. ರಥಾರೋಹಣವಾದ ನಂತರ ರಥಪೂಜೆ ನೆರವೇರಿಸಿ ನಂತರ ಮಹಾಮಂಗಳಾರತಿಯವರಿಗೆ ಮೊದಲನೇದಾಗಿ ಮಹಾಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿ ರಥ, ಎರಡನೇದಾಗಿ ಪಾರ್ವತಿ ಶ್ರೀಕಂಠೇಶ್ವರ ಸ್ವಾಮಿ ರಥ, ಮೂರನೇದಾಗಿ ಬ್ರಹ್ಮಣ್ಯಮ್ಮನ ಈ 3 ರಥಗಳಿಗೆ ಮಹಾಮಂಗಳಾರತಿ ನೆರವೇರಿಸಿ ಯಾವುದೇ ರೀತಿ ರಥಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ರಥಗಳು ಯಾವುದೇ ರೀತಿ ಅಡೆತಡೆಗಳಿಲ್ಲದೆ 10 ಕಾಲ ಗಂಟೆ ಸ್ವಸ್ಥಾನಕ್ಕೆ ಸೇರಿ ಈಗ ದೇವರನ್ನು ರಥದಿಂದ ಅವರೋಹಣವನ್ನು ಮಾಡಿ ಹಂಸವಾಹನ ಉತ್ಸವದೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗುತ್ತದೆ. ಸಂಜೆ ವಿಶೇಷವಾಗಿ ಶಿವದೀಪೋತ್ಸವ, ಆ ಶಿವದೀಪೋತ್ಸವದ ಅಂಗವಾಗಿ ಪಾರ್ವತಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ನೆರವೇರಿಸಿ ನಂತರ ಪ್ರದೋಷಕಾಲ ಪೂಜೆ, ಶಿವದೀಪೋತ್ಸವ ಅಂಗವಾಗಿ ಹೋಮವನ್ನು ನೆರವೇರಿಸಿ ದೇವಸ್ಥಾನದ ಹೊರಭಾಗದಲ್ಲಿ ಆಕಾರವಾಗಿ ಉತ್ಸವ ಬಂದು ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂತಹ ದೀಪಸ್ತಂಭಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ದೀಪಸ್ತಂಭದಲ್ಲಿ ದೀಪವನ್ನು ಮಾಡಿಸಿ ನಂತರ ಮಹಾಮಂಗಳಾರತಿ ಮೇಲೆ ಶಿವದೀಪೋತ್ಸವಕ್ಕೆ ನೆರವೇರಲಾಗುತ್ತದೆ. ನಂತರ ಶನಿವಾರ ಉತ್ಸವವು ನಿತ್ಯೋತ್ಸವ, ದೀಪಾರಾಧನೆಗಳಿಗೆ ದೀಪಾರಾಧನೆ ನಿತ್ಯೋತ್ಸವ ಆದ ನಂತರ ಗಣೇಶ ಉತ್ಸವದೊಂದಿಗೆ ಈ ತಿಂಗಳ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗುತ್ತದೆ. ಈ ವರ್ಷ ವಿಶೇಷ ಏನು ಅಂತ ಏನೆಂದರೆ ವೃಶ್ಚಿಕ ಮಾಸದಲ್ಲಿ ಆದಿತ್ಯ ನಕ್ಷತ್ರದ ಅವಭರ್ತದ ಅನುಗುಣವಾಗಿ ನಿರ್ವಹಿಸಲಾಗುತ್ತೆ. ವಿಶೇಷವಾಗಿ ನಂಜನಗೂಡಿನಲ್ಲಿ ಏನಪ್ಪಾ ಅಂದರೆ ಮೀನ ಮಾಸದ ಉತ್ತರ ನಕ್ಷತ್ರದ ಅವಭರ್ತದ ಅನುಗುಣವಾಗಿ ಮೃತೋತ್ಸವ, ವೃಶ್ಚಿಕ ಮಾಸದ ಆದಿತ್ಯ ನಕ್ಷತ್ರದ ಅನುಗುಣವಾಗಿ ಚಿಕ್ಕಜಾತ್ರೆ ಮಹೋತ್ಸವ. ಈ ವರ್ಷ ವಿಶೇಷವಾಗಿ ಪೌರ್ಣಮಿ ಉತ್ಸವವಾಗಿದೆ. ಅದರಲ್ಲಿ ಶಿವದೀಪವು ಸಹ ಇರೋದ್ರಿಂದ ಬಹಳ ವಿಶೇಷವಾಗಿದೆ ಅಂತೇಳಿ ನಾಳೆ ಪೂಜಾ ಕೈಂಕರ್ಯ ಯಾವ ತರ ಇರುತ್ತೆ, ಯಾವ ತರ ಸಮಾಪ್ತಿ ಆಗುತ್ತೆ? ನಾಳೆ ದಿವಸ ಬೆಳಿಗ್ಗೆ ಎಂದಿನಂತೆ ಪಾರ್ವತಿ ಪೂಜೆ ಇರುತ್ತೆ. ಅದಾದ ನಂತರ ಸಂಜೆ ವಿಜಯಾತ್ಮಕವಾಗಿ ಅಶ್ವಾರೋಹಣ ಉತ್ಸವ, ಮಹಾಭೂತಾರೋಹಣ ಉತ್ಸವ, ಸಂಧಾನ ಸೇವೆ, ನಾಳಿದ್ದು ಅವಭೃತ ತೀರ್ಥ ಸ್ನಾನ ಹಾಗೂ ತೆಪ್ಪೋತ್ಸವ ಹಾಗೂ 8ನೇ ತಾರೀಕು ಮಹಾಸಂಪ್ರೋಕ್ಷಣೆ ಹಾಗೂ ಶೈನೋತ್ಸವದೊಂದಿಗೆ 2025ನೇ ಸಾಲಿನ ಚಿಕ್ಕ ಜಾತ್ರಾ ಮಹೋತ್ಸವ ಸಮಾಪ್ತಿಯಾಗಿದೆ.
ಆಗಮಿಸಿದ್ದ ಭಕ್ತರು ಮತ್ತು ಕೆಲವು ವ್ಯಾಪಾರಸ್ಥರು ಮಾತನಾಡಿ, ಇವತ್ತಿನ ಚಿಕ್ಕ ಜಾತ್ರೆ ನಮಗೆ ಹೊಸದಲ್ಲ. ಕಳೆದ 16 ವರ್ಷದಿಂದ ಇದನ್ನ ಕಣ್ಣಾರೆ ನೋಡುತ್ತಾ ಬಂದಿದ್ದೇವೆ. ಭಗವಂತನ ಮೇಲೆ ಭಕ್ತರುಗಳು ಇಟ್ಟಿರುವ ನಂಬಿಕೆಯಿಂದ ಉತ್ತಮ ವ್ಯಾಪಾರ ನಡೀತಾ ಇದ್ದು, ಭಕ್ತರ ಯಾವುದೇ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಏನೇನು ನೋಡಿದೆ ಇವತ್ತು ಜಾತ್ರೆಯಲ್ಲಿ? ಯಾರ ಜೊತೆ ಬಂದಿದೆ? ಯಾರ್ಯಾರು ಬಂದಿದ್ರಿ? ಇದು ಆಡ್ಯ ಆಡ್ಯ ಇರೋದು ಮೈಸೂರಲ್ಲಿ ಕೆಲಸ ಗ್ರಾನೇಟ್ ಕೆಲಸ ಮಾಡ್ತಾ ಇರೋದು ಕಾರ್ಮಿಕ. ಮತ್ತು ನಾವು 30 ವರ್ಷದ ಜಾತ್ರೆ ಬರ್ತಾ ಇದ್ದೀವಿ. ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ, ಉಳುಮೆ, ನಂಜುಂಡಪ್ಪ ಸೇವೆನ ಜನರಿಗೆ ಭಕ್ತಾದಿಗಳು ಚೆನ್ನಾಗಿ ದರ್ಶನ ಮಾಡ್ತಾರ. ಪ್ರಸಾದ ಇದೆ, ವ್ಯಾಪಾರ ಆಯ್ತಾ ಇದೆ. ಅವರು ಪ್ರತಿಯೊಂದು ವ್ಯಾಪಾರದವ್ರಿಗೂ, ಹಣ್ಣುಕಾಯಿ ಪೂಜೆಯವ್ರಿಗೆ ಪ್ರತಿಯೊಬ್ಬರಿಗೆ ವ್ಯಾಪಾರ ಚೆನ್ನಾಗಾಯ್ತದ. ಎಲ್ರಿಗೂ ಸಮಸ್ತ ಭಕ್ತಾದಿಗಳಿಗೆ ತಿರುಪುರಗುಂಡಿ 66 ವರ್ಷ ವಯಸ್ಸು, 50 ವರ್ಷ ವ್ಯಾಪಾರ. ಏನ್ ವ್ಯಾಪಾರ ಮಾಡ್ತೀರಾ? ಬಾಳೆಹಣ್ಣು ವ್ಯಾಪಾರ, ಹಣ್ಣುಕಾಯಿ ಅಂಗಡಿ ವ್ಯಾಪಾರನೇ ಯಾವಾಗ್ಲಿಂದ. ಜಾತ್ರೆ ಹೆಂಗೈ? ಚಿಕ್ಕ ಜಾತ್ರೆ ನೀವು ನೋಡಿದ್ರೆ? ಚಿಕ್ಕ ಜಾತ್ರೆ ಭಾರಿ ಬೊಂಬಾಟಾಗಿ ನಡೀತಾ ಅದ. ಆನಂದವಾಗ ನಂಜುಂಡಪ್ಪಂದು ನಡೀತಾ ಅದ, ವೈಭೋಗದಲ್ಲಿ ನಡೀತಾ ಅದ. ಕೋಟಿ ಕೋಟಿಲಿ ಜನ ಭಕ್ತ ನೋಡ್ತದ ಹೋಯ್ತಾ. ಅನ್ನದಾನೆ ಬಂಗಾರ. ಹಣ್ಣು ಅವನೆಲ್ಲ ಹೆಂಗ್ ಖರೀದಿ ಮಾಡ್ತಾವ್ರೆ ಜನ ಅಂತ? ಹಣ್ಣು ಚೆನ್ನಾಗಿ ತಗತಾರ. ರಂಗ ನಂಜುಂಡಪ್ಪಂದು ಅಂದ್ರ ಎಲ್ಲ ಹೋದ್ರಿ ಮನು ಹೋಯ್ತದ. ಅನ್ನರಾಶಿ ಹೆಂಗ್ ಹೋಯ್ತ ಉಂಡು ಹಂಗ್ ಕೊಟ್ಟೈತ ಅದ. ಖುಷಿ ಆಯ್ತಾ ಅಂತ? ಭಾರಿ ಸಂತೋಷ. ವೈಭೋಗ. स्वामी की श्रीकंठेश्वर स्वामी की